ನಿಮ್ಮ ಮೊದಲನೇ ಪ್ರಶ್ನೆ, ದೀರ್ಘಕಾಲ ಕೆಡದೆ ಉಳಿಯುವ ಪದಾರ್ಥ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಜೇನುತುಪ್ಪ. ದೀರ್ಘಕಾಲ ಕೆಡದೆ ಉಳಿಯುವ ಪದಾರ್ಥ ಜೇನುತುಪ್ಪ. ನಿಮ್ಮ ಮುಂದಿನ ಪ್ರಶ್ನೆ, ವಯಸ್ಕ ಮಾನವನಲ್ಲಿ ಸಾಮಾನ್ಯವಾಗಿ ಎಷ್ಟು ಹಲ್ಲುಗಳಿರುತ್ತವೆ? ಸರಿ ಉತ್ತರ ಆಪ್ಷನ್ ಸಿ, 32. ವಯಸ್ಕ ಮಾನವನಲ್ಲಿ ಸಾಮಾನ್ಯವಾಗಿ 32 ಹಲ್ಲುಗಳಿರುತ್ತವೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತವು ಪಾಕಿಸ್ತಾನವನ್ನ ಪ್ರಮುಖ ಯುದ್ಧಗಳಲ್ಲಿ ಎಷ್ಟು ಬಾರಿ ಸೋಲಿಸಿದೆ? ಸರಿ ಉತ್ತರ ಆಪ್ಷನ್ ಸಿ, 4 ಬಾರಿ. ಭಾರತವು ಪಾಕಿಸ್ತಾನವನ್ನ ಪ್ರಮುಖ ಯುದ್ಧಗಳಲ್ಲಿ 4 ಬಾರಿ ಸೋಲಿಸಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಶ್ರೀಕೃಷ್ಣನನ್ನ ಸಾಕಿದ ತಾಯಿಯ ಹೆಸರೇನು? ಸರಿ ಉತ್ತರ ಆಪ್ಷನ್ ಸಿ, ಯಶೋದೆ. ಶ್ರೀಕೃಷ್ಣನನ್ನ ಸಾಕಿದ ತಾಯಿಯ ಹೆಸರು ಯಶೋದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಎಲುಬು ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಫೀಮರ್. ಮಾನವನ ದೇಹದ ಅತಿ ದೊಡ್ಡ ಎಲುಬು ಫೀಮರ್. ನಿಮ್ಮ ಮುಂದಿನ ಪ್ರಶ್ನೆ, ಬೀಗಗಳ ನಗರವೆಂದು ಕರೆಯಲ್ಪಡುವ ನಗರ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಅಲಿಗಢ. ಬೀಗಗಳ ನಗರವೆಂದು ಕರೆಯಲ್ಪಡುವ ನಗರ ಅಲಿಗಢ. ನಿಮ್ಮ ಮುಂದಿನ ಪ್ರಶ್ನೆ, ರೈತರ ಮಿತ್ರ ಎಂದು ಯಾವುದನ್ನು ಕರೆಯುತ್ತಾರೆ? ಸರಿ ಉತ್ತರ ಆಪ್ಷನ್ ಬಿ, ಎರೆಹುಳು. ರೈತನ ಮಿತ್ರ ಎಂದು ಎರೆಹುಳುವನ್ನ ಕರೆಯುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಮಾವಿನ ಹಣ್ಣು. ಭಾರತದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. ನಿಮ್ಮ ಮುಂದಿನ ಪ್ರಶ್ನೆ, ತಲೆಯನ್ನ ಕತ್ತರಿಸಿದ ನಂತರವೂ ಕೆಲವು ದಿನಗಳವರೆಗೆ ಬದುಕಬಲ್ಲ ಜೀವಿ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಜಿರಳೆ. ತಲೆಯನ್ನ ಕತ್ತರಿಸಿದ ನಂತರವೂ ಕೆಲವು ದಿನಗಳವರೆಗೆ ಬದುಕಬಲ್ಲ ಜೀವಿ ಜಿರಳೆ. ನಿಮ್ಮ ಮುಂದಿನ ಪ್ರಶ್ನೆ, ಆಕ್ಟೋಪಸ್ನ ರಕ್ತದ ಬಣ್ಣ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಹಸಿರು. ಆಕ್ಟೋಪಸ್ನ ರಕ್ತದ ಬಣ್ಣ ಹಸಿರಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಶನಿ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಶನಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಚಳಿಗಾಲದಲ್ಲಿ ಆಚರಿಸುವ ಪ್ರಮುಖ ಹಬ್ಬ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಸಂಕ್ರಾಂತಿ. ಭಾರತದಲ್ಲಿ ಚಳಿಗಾಲದಲ್ಲಿ ಆಚರಿಸುವ ಪ್ರಮುಖ ಹಬ್ಬ ಸಂಕ್ರಾಂತಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ದೇಶವು ಸಾಂಪ್ರದಾಯಿಕ ಸ್ವಾತಂತ್ರ್ಯ ದಿನವನ್ನು ಆಚರಿಸುವುದಿಲ್ಲ? ಸರಿ ಉತ್ತರ ಆಪ್ಷನ್ ಬಿ, ನೇಪಾಳ. ಸಾಂಪ್ರದಾಯಿಕ ಸ್ವಾತಂತ್ರ್ಯ ದಿನವನ್ನ ಆಚರಿಸುವುದಿಲ್ಲ. ನಿಮ್ಮ ಮುಂದಿನ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆಯಲ್ಲಿ ಒಟ್ಟು ಎಷ್ಟು ಸಾಲುಗಳಿವೆ? ಸರಿ ಉತ್ತರ ಆಪ್ಷನ್ ಸಿ, 13. ನಮ್ಮ ರಾಷ್ಟ್ರಗೀತೆಯಲ್ಲಿ ಒಟ್ಟು 13 ಸಾಲುಗಳಿವೆ. ನಿಮ್ಮ ಮುಂದಿನ ಪ್ರಶ್ನೆ, ರಾವಣನು ಯಾರ ಪರಮ ಭಕ್ತನಾಗಿದ್ದನು? ಆಪ್ಷನ್ಸ್ ಎ, ವಿಷ್ಣು, ಬಿ, ಗಣೇಶ, ಸಿ, ಶಿವ, ಡಿ, ಬ್ರಹ್ಮ. ಸರಿ ಉತ್ತರ ಆಪ್ಷನ್ ಸಿ, ಶಿವ. ರಾವಣನು ಶಿವನ ಪರಮ ಭಕ್ತನಾಗಿದ್ದನು. ನಿಮ್ಮ ಮುಂದಿನ ಪ್ರಶ್ನೆ, ಬಾಂಗ್ಲಾದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆಪ್ಷನ್ಸ್ ಎ, ಆನೆ, ಬಿ, ಸಿಂಹ, ಸಿ, ಹುಲಿ, ಡಿ, ಗೇಂಡಾಮೃಗ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ, ಹುಲಿ. ಬಾಂಗ್ಲಾದೇಶದ ರಾಷ್ಟ್ರೀಯ ಪ್ರಾಣಿ ಹುಲಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ನದಿಯನ್ನ ಬಿಸಿಯ ನದಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ, ಅಮೆಜಾನ್, ಬಿ, ನೈಲ್, ಸಿ, ಗಂಗಾ, ಡಿ, ಯಾಂಗ್ಸೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ, ಅಮೆಜಾನ್. ಅಮೆಜಾನ್ ನದಿಯನ್ನ ಬಿಸಿಯ ನದಿ ಎಂದು ಕರೆಯಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸರಿಸುಮಾರು ಎಷ್ಟು ಶಾಲೆಗಳಿವೆ? ಆಪ್ಷನ್ಸ್ ಎ, 10 ಲಕ್ಷ, ಬಿ, 12 ಲಕ್ಷ, ಸಿ, 15 ಲಕ್ಷ, ಡಿ, ಸರಿ ಉತ್ತರವನ್ನ ಕಮೆಂಟ್ ಮಾಡಿ.
ಸರಿ ಉತ್ತರ ಆಪ್ಷನ್ ಸಿ 15 ಲಕ್ಷ. ಭಾರತದಲ್ಲಿ ಸರಿಸುಮಾರು 15 ಲಕ್ಷ ಶಾಲೆಗಳಿವೆ. ನಿಮ್ಮ ಮುಂದಿನ ಪ್ರಶ್ನೆ, ಆಹಾರವಿಲ್ಲದೆ ಹಲವು ತಿಂಗಳ ಕಾಲ ಬದುಕಬಲ್ಲ ಜೀವಿ ಯಾವುದು? ಆಪ್ಷನ್ಸ್ ಎ ಜೇಡ, ಬಿ ಚೇಳು, ಸಿ ಇರುವೆ, ಡಿ ಜಿರಳೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಚೇಳು. ಆಹಾರವಿಲ್ಲದೆ ಹಲವು ತಿಂಗಳ ಕಾಲ ಬದುಕಬಲ್ಲ ಜೀವಿ ಚೇಳಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಏಲಕ್ಕಿಯ ನಾಡು ಎಂದು ಕರೆಯಲಾಗುವ ಕರ್ನಾಟಕದ ಜಿಲ್ಲೆ ಯಾವುದು? ಆಪ್ಷನ್ಸ್ ಎ ಹಾವೇರಿ, ಬಿ ಕೊಡಗು, ಸಿ ಶಿವಮೊಗ್ಗ, ಡಿ ಚಿಕ್ಕಮಗಳೂರು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಹಾವೇರಿ. ಏಲಕ್ಕಿಯ ನಾಡು ಎಂದು ಕರೆಯಲಾಗುವ ಕರ್ನಾಟಕದ ಜಿಲ್ಲೆ ಹಾವೇರಿ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಸರಾಸರಿ ಎಷ್ಟು ಶೇಕಡ ನೀರು ಇರುತ್ತದೆ? ಆಪ್ಷನ್ಸ್ ಎ 40%, ಬಿ 50%, ಸಿ 60%, ಡಿ 80%. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ 60%. ಮಾನವನ ದೇಹದಲ್ಲಿ ಸರಾಸರಿ 60% ನೀರು ಇರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭ್ರಷ್ಟಾಚಾರ ಕಡಿಮೆ ಇರುವ ದೇಶವೆಂದು ಹೆಚ್ಚಾಗಿ ಉಲ್ಲೇಖವಾಗಿರುವ ದೇಶ ಯಾವುದು? ಆಪ್ಷನ್ಸ್ ಎ ಸ್ವಿಟ್ಜರ್ಲ್ಯಾಂಡ್, ಬಿ ನ್ಯೂಜಿಲೆಂಡ್, ಸಿ ಡೆನ್ಮಾರ್ಕ್, ಡಿ ನಾರ್ವೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಡೆನ್ಮಾರ್ಕ್. ಡೆನ್ಮಾರ್ಕ್ ದೇಶದಲ್ಲಿ ಹೆಚ್ಚಾಗಿ ಭ್ರಷ್ಟಾಚಾರ ಇಲ್ಲವೆಂದು ಉಲ್ಲೇಖವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಛತ್ತೀಸ್ಗಢದ ರಾಜಧಾನಿ ಯಾವುದು? ಆಪ್ಷನ್ಸ್ ಎ ಭೋಪಾಲ್, ಬಿ ಬಿಲಾಸ್ಪುರ, ಸಿ ರಾಯ್ಪುರ, ಡಿ ಜಬಲ್ಪುರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ರಾಯ್ಪುರ. ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ. ನಿಮ್ಮ ಮುಂದಿನ ಪ್ರಶ್ನೆ, ಸುಮಾರು 15 ದೇಶಗಳ ರಾಷ್ಟ್ರೀಯ ಪ್ರಾಣಿಯಾಗಿ ಗುರುತಿಸಲ್ಪಟ್ಟಿರುವ ಪ್ರಾಣಿ ಯಾವುದು? ಆಪ್ಷನ್ಸ್ ಎ ಸಿಂಹ, ಬಿ ಆನೆ, ಸಿ ಹುಲಿ, ಡಿ ಕುದುರೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಹುಲಿ. ಸುಮಾರು 15 ದೇಶಗಳ ರಾಷ್ಟ್ರೀಯ ಪ್ರಾಣಿಯಾಗಿ ಗುರುತಿಸಲ್ಪಟ್ಟಿರುವ ಹುಲಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ನೆನಪಿನ ಶಕ್ತಿ ಹೆಚ್ಚಿಸಲು ಸಾಂಪ್ರದಾಯಿಕವಾಗಿ ಬಳಸುವ ಎಲೆ ಯಾವುದು? ಆಪ್ಷನ್ಸ್ ಎ ತುಳಸಿ ಎಲೆ, ಬಿ ಪುದೀನ ಎಲೆ, ಸಿ ಒಂದೆಲಗ, ಡಿ ಕರಿಬೇವು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಒಂದೆಲಗ. ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಸಾಂಪ್ರದಾಯಿಕವಾಗಿ ಬಳಸುವ ಎಲೆ ಒಂದೆಲಗ. ನಿಮ್ಮ ಮುಂದಿನ ಪ್ರಶ್ನೆ, ಕೋನಾರ್ಕ್ ಸೂರ್ಯ ದೇವಾಲಯವನ್ನ ನಿರ್ಮಿಸಿದ ರಾಜ ಯಾರು? ಆಪ್ಷನ್ಸ್ ಎ ಅಶೋಕ, ಬಿ ನರಸಿಂಹದೇವ, ಸಿ ಕೃಷ್ಣದೇವರಾಯ, ಡಿ ಹರ್ಷವರ್ಧನ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ನರಸಿಂಹದೇವ. ಕೋನಾರ್ಕ್ ಸೂರ್ಯ ದೇವಾಲಯವನ್ನ ನಿರ್ಮಿಸಿದ ರಾಜ ನರಸಿಂಹದೇವ. ನಿಮ್ಮ ಮುಂದಿನ ಪ್ರಶ್ನೆ, ವೈನ್ ತಯಾರಿಕೆಯಲ್ಲಿ ಹೆಚ್ಚು ಬಳಸುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಸೇಬು, ಬಿ ಕಿತ್ತಳೆ, ಸಿ ದ್ರಾಕ್ಷಿ, ಡಿ ಅನನಸ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ದ್ರಾಕ್ಷಿ. ವೈನ್ ತಯಾರಿಸಲು ಹೆಚ್ಚು ಬಳಸುವ ಹಣ್ಣು ದ್ರಾಕ್ಷಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ATM ಯಾವ ವರ್ಷದಲ್ಲಿ ಆರಂಭವಾಯಿತು? ಆಪ್ಷನ್ಸ್ ಎ 1967, ಬಿ 1975, ಸಿ 1985, ಡಿ 1995. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ 1967ರಲ್ಲಿ. ವಿಶ್ವದ ಮೊದಲ ATM 1967ರಲ್ಲಿ ಆರಂಭವಾಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಕಾವೇರಿ ನದಿಯ ಉಗಮ ಸ್ಥಳ ಯಾವುದು? ಆಪ್ಷನ್ಸ್ ಎ ನೀಲಗಿರಿ ಪರ್ವತ, ಬಿ ಬ್ರಹ್ಮಗಿರಿ ಪರ್ವತ, ಸಿ ಅರವಳಿ ಪರ್ವತ, ಡಿ ವಿಂಧ್ಯ ಪರ್ವತ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಬ್ರಹ್ಮಗಿರಿ ಪರ್ವತ. ಕಾವೇರಿ ನದಿಯ ಉಗಮ ಸ್ಥಳ ಬ್ರಹ್ಮಗಿರಿ ಪರ್ವತ. ನಿಮ್ಮ ಕೊನೆಯ ಪ್ರಶ್ನೆ, ಭಾರತದಲ್ಲಿ ಎಲ್ಲ ಪಕ್ಷಿಗಳನ್ನ ಹಿಂದಿಕ್ಕಿರುವ ಪಕ್ಷಿ ಯಾವುದು? ಆಪ್ಷನ್ಸ್ ಎ ಎಮ್ಮು, ಬಿ ಆಸ್ಟ್ರಿಚ್, ಸಿ ಕ್ಯಾಸವರಿ, ಡಿ ಪೆಂಗ್ವಿನ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಆಸ್ಟ್ರಿಚ್. ಗಾತ್ರದಲ್ಲಿ ಎಲ್ಲ ಪಕ್ಷಿಗಳನ್ನ ಹಿಂದಿಕ್ಕಿರುವ ಪಕ್ಷಿ ಆಸ್ಟ್ರಿಚ್.